welcome back to my YouTube channel. Okay, fine. Ivattu 31st night and I am going outside for the first time. ಅದು ನಮ್ಮ ಮೈಸೂರಲ್ಲೇ ಆಗಿದ್ರು ನಾನು ಯಾವತ್ತೂ ಹೋಗದೇ ಇರೋವಂಥ ಒಂದು ಜಾಗ, ಅದು ಇಂಥ ಟೈಮಲ್ಲಿ ಹೋಗದೇ ಇರೋವಂಥ ಜಾಗ ಅದು. ಸೊ ಈ ಸತಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ಜಾಗ ಆ್ಯಂಡ್ ಅದು ಹೇಗಿರುತ್ತೆ ಆ್ಯಂಡ್ ನನಗೆ ಹೆಂಗೆ ಫೀಲ್ ಆಯಿತು ಆ್ಯಂಡ್ ನೆಕ್ಸ್ಟ್ ಟೈಮ್ ಹೋಗ್ಲಾ ಬೇಡವಾ ಅಂತಲೂ ಡಿಸೈಡ್ ಮಾಡ್ತೀನಿ. ದಿಸ್ ಇಸ್ ಮೈ ಔಟ್ಲುಕ್ ಟುಡೇ. ದಿಸ್ ಈಸ್ ಮೈ ಫೈನಲ್ ಲುಕ್. ಹಿಂಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಹ್ಯಾಟ್ ಏನಾದರೂ ಪ್ರಾಬ್ಲಮ್ ಮಾಡ್ತು ಅಂದರೆ ಹ್ಯಾಟನ್ನು ಮನೇಲೇ ಎಸ್ಬಿಟ್ಟು ಹೋಗ್ತೀನಿ. ನಾಳೆಯಿಂದ ನಾನು ವರ್ಕೌಟ್ ವೀಡಿಯೋಸ್ ಬರುತ್ತೆ. ಸೊ ಹೋಪ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸಿಗುತ್ತೆ ಅಂತ. ಆ್ಯಂಡ್ ನಾನೇನು ಟ್ರೈನರ್ ಅಂತೂ ಅಲ್ಲ, ಬಟ್ ನನ್ನ ಬಾಡಿಗೆ, ನನ್ನ ಬಾಡಿ ಟೈಪ್ಗೆ ಯಾವ ಫುಡ್ ಅಡ್ಜಸ್ಟ್ ಆಗುತ್ತೆ, ಯಾವ ಥರ ವರ್ಕೌಟ್ ಅಡ್ಜಸ್ಟ್ ಆಗುತ್ತೆ ಅಂತ ಈ 1 ಇಯರಲ್ಲಿ ನನಗೆ ಗೊತ್ತಾಗಿದೆ. ಸೊ ಆ ವರ್ಕೌಟ್ನ ಮಾಡಿ ನಾನು ನಿಮಗೆ ಟೋನ್ ಬಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ನೀವು ಅದನ್ನ ಮಾಡಬೇಕು ಅಂತ ಏನೂ ಇಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ನೋಡ್ಬೋದು. ಆ್ಯಂಡ್ ಯು ಕ್ಯಾನ್ ಮೇಕ್ ದಿಸ್ ಬಾಡಿ. ಬನ್ನಿ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಹೊಟ್ಟೆ ಹಸಿತಿತ್ತು ಅಂತ ಅಲ್ಲೇ ನಿಯರಲ್ಲಿದ್ದೆ ಡಾಲ್ಫಿನ್ಗೆ ಹೋಗಿ ಜಸ್ಟ್ ಒಂದು ಕೋಲ್ಡ್ ಕಾಫಿ ಮತ್ತು ಒಂದು ಫ್ರೈಡ್ ರೈಸ್ನ ಆರ್ಡರ್ ಮಾಡಿದ್ದೆ. ಎಲ್ಲ ಕಡೆ ನೋಡ್ಕೊಂಬಂದೆ, ಯಾವುದೇ ಒಂದು ಹೋಟೆಲ್ ಆಗಿರಲಿ, ಫುಡ್ ಸ್ಟ್ರೀಟ್ ಆಗಿರಲಿ ಓಪನ್ ಆಗಿರಲಿಲ್ಲ. ಎಲ್ಲ 11 ಗಂಟೆಗೆ ಕ್ಲೋಸ್ ಮಾಡಿಸ್ಬಿಟ್ಟಿದ್ರು. ಹುಮ್ಮಸ್ಸಲ್ಲಿ ಬಂದೆ, ಬಟ್ ಅರಮನೇಲಿ ಹೊಡಿಬೇಕಾಗಿರೋ ಪಟಾಕಿನ ನೋಡೋದು ಬಿಟ್ಟು ಎಲ್ಲರೂ ಬೀದಿಲಿ ಹೊಡಿತಿದ್ದ ಪಟಾಕಿನ ನೋಡ್ತಾ ಇದ್ರು. ಯಾಕೆ ಅಂತ ನೋಡಿದ್ರೆ ಆ್ಯಕ್ಚುಲಿ ಅರಮನೇಲಿ ಇವತ್ತು ಯಾವುದೇ ರೀತಿ ಫಂಕ್ಷನ್ಸ್ ಆಗಲಿ, ಪಟಾಕಿಗೆ ಹೊಡಿಯೋದಾಗಿರಲಿ ಯಾವುದೂ ಇರಲಿಲ್ಲ. ಸೊ ಎಲ್ಲ ಕಡೆ ಜನ ಜಾತ್ರೆ ಆಗಿದ್ರು. ರೋಡೆಲ್ಲ ಕಂಪ್ಲೀಟಾಗಿ ಕವರ್ ಆಗೋಗಿತ್ತು. ಪೊಲೀಸ್ ಅವರೆಲ್ಲ ಆಲ್ಮೋಸ್ಟ್ ಎಲ್ಲರನ್ನೂ ಕಳಿಸ್ತಿದ್ರು, ಏನು ಫಂಕ್ಷನ್ಸ್ ಇಲ್ಲ, ಹೊರಡಿ ಅಂತ. ಬಟ್ ಜನ ಯಾರೂ ರೆಡಿ ಇರಲಿಲ್ಲ, ಯಾಕಂದರೆ ಎಷ್ಟೆಷ್ಟೋ ದೂರದಿಂದ ಬಂದಿದ್ರು. ಅಟ್ಲೀಸ್ಟ್ ಸುಮ್ಮನೆ ನಿಂತ್ಕೊಂಡಾದ್ರೂ ಹೋಗೋಣ ಅಂತ ಹೆಂಗೆ ನಿಂತಿದ್ದಾರೆ ನೋಡಿ. ಎಲ್ಲ ಜಾಗದಲ್ಲೂ ಪೊಲೀಸ್ ಅವರೆಲ್ಲ ಹೇಳಿ ಸಾಕಾಗಿ ಅವರು ಸುಮ್ಮನಾಗೋಗಿದ್ದಾರೆ, ಏನು ಮಾಡ್ತಾ ಇರಲಿಲ್ಲ. ನಾನು ನಿಮಗೆ ಏನು ತೋರಿಸ್ಬೇಕು ಆ್ಯಂಡ್ ನಾನು ಏನು ನೋಡಬೇಕು ಅಂತ ಅಂದ್ಕೊಂಡು ಬಂದಿದ್ನೋ ಖುಷಿಯಿಂದ, ಅದು ಕ್ಯಾನ್ಸಲ್ ಆಗಿತ್ತು. ಇವತ್ತು ಯಾವ ಪಟಾಕಿನೂ ಇಲ್ಲ, ಏನೂ ಇಲ್ಲ. ಫುಲ್ ಡಿಸಪಾಯಿಂಟೆಡ್, ಅಂದರೆ ಫುಲ್ ಡಿಸಪಾಯಿಂಟೆಡ್ ಜನಗಳಿಗೆಲ್ಲ. ಇಟ್ಸ್ ಓಕೆ, ಇವಾಗ ಹೋಗಿ ಮಲ್ಕೊಂಡು ನಾಳೆಯಿಂದ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಬೆಳಗ್ಗೆನೇ ಎದ್ದು ಬೇಗ ದೇವ್ರ ದರ್ಶನನಾದರೂ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಜನ ಎಲ್ಲ ಕಡೆನೂ ಇದ್ದಾರೆ. ಇದು 30 ರೂಪೀಸ್ ಲೈನ್ ಆ ಕಡೆ ಇರೋದು, ಆವಾಗಲಿಂದ ನಿಂತಿರೋ ಲೈನ್. ಇವತ್ತು ಹೆವಿ ಅಂದರೆ ಹೆವಿ ಜನ ಇದ್ರು. 30 ರೂಪೀಸ್ ಲೈನ್ ನಾವೇ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ. ಆಲ್ರೆಡಿ ಇಷ್ಟೊಳಗೆ ಬಂದ್ಬಿಟ್ಟಿದ್ವಿ. ನಂಗೆ ಗೊತ್ತಿಲ್ಲ ಯಾಕೆ ಅಂತ, ನಾನು ಹೋಗಿದ್ದ ಜಾಗದಲ್ಲೆಲ್ಲ ನನ್ನ ಫ್ರೆಂಡ್ಸ್ ಬೇಡ ಅಂದರೂ ನನ್ನ ಕಣ್ಣಿಗೆ ಕಾಣಿಸ್ಕೋತಾರೆ. ಹೇಳ್ತೀನಿ ಕಣ್ಮುಂದೆ ಕಾಣಿಸ್ಕೋಬೇಡ್ರು ಅಂತ, ಬಟ್ ಇಲ್ಲ, ನನ್ನ ಕಪಿ ಚೇಷ್ಟೆನೇ ಮಾಡೋದು ಅಂತ ನನ್ನ ಕಣ್ಮುಂದೆ ಕಾಣಿಸ್ತಾ ಇರ್ತಾರೆ. ಇದಕ್ಕೆ ಫೋಕಸ್ ಹೆವಿ ಅಂದರೆ ಹೆವಿ ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂತ, ಎಷ್ಟು ಜನ ಇದ್ದಾರೆ ಅಂತಂದರೆ ನಾನು ನೆಕ್ಸ್ಟ್ ಹೋಗಿದ್ದೆ ಹನುಮಂತು ಹೋಟೆಲ್ಗೆ. ಬಿಕಾಸ್ ನಾನು 1 ವೀಕ್ ಬ್ಯಾಕೆ ಅಂದ್ಕೊಂಡ್ಬಿಟ್ಟಿದ್ದೆ, ನ್ಯೂ ಇಯರ್ ಫಸ್ಟ್ ಡೇ ನಾನು ಬೆಟ್ಟಕ್ಕೆ ಹೋಗಿ ಬಂದಾದಮೇಲೆ ಮಟನ್ ಬಿರಿಯಾನಿ ತಿನ್ನಲೇಬೇಕು ಅಂತ. ಅದು ತಿಂದ್ರೇ ಮನಸ್ಸಿಗೆ ತೃಪ್ತಿ ಅಂತ. ಸೊ ಹಾಗೆ ಫೈನಲ್ ಆಗಿ ಮಟನ್ ಬಿರಿಯಾನಿ ತಿಂದ್ಕೊಂಡು ಮನಸ್ಸಿಗೆ ನೆಮ್ಮದಿ ಮಾಡಿಕೊಂಡು ಅಲ್ಲಿಂದ ಹೊರಟೆ. ನೀವೇ ಮನೆಗೆ ಹೋಗ್ತಾ ಇಲ್ಲೊಬ್ರು ಅಂಕಲ್ಲು ಗ್ರೇಪ್ ಜ್ಯೂಸ್ನ ಮಾರ್ತಾಯಿದ್ರು. ಸೊ ಕಂಪ್ಲೀಟ್ ಆಗಬೇಕು ಅಂತಂದರೆ ಫೈನಲಾಗಿ ಏನಾರು ಒಂದು ಕುಡಿಬೇಕು ಅಂತಾರಲ್ಲ, ಹಾಗೆ ಇದನ್ನ ಕುಡಿದೆ. ನೆಕ್ಸ್ಟ್ ಹೋಗ್ತಾ ಇದನ್ನು ನೋಡಿದೆ. ಇದಕ್ಕೇನು ಸಮಥಿಂಗ್ ಹೆಸರು ಹೇಳಿದ್ರು ಅವರು, ನನಗೆ ಮರ್ತೋಯ್ತು. ಬಟ್ ಏನು ಅಂತಂದರೆ ಇದನ್ನು ನಾನು 3 ವರ್ಷದಿಂದ ನೋಡ್ತಾ ಇದ್ದೀನಿ, ಇದನ್ನು ಟೇಸ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಬಟ್ ಸಮ್ ರೀಸನ್ಸ್ ಕೊಟ್ಟು ಹೋಗ್ಬಿಡ್ತಿದೆ ಅದನ್ನು ನೋಡಿದಾಗೆಲ್ಲ. ಬಟ್ ಇವತ್ತು ತಿನ್ನಲೇಬೇಕು, ಕುಡಿಲೇಬೇಕು ಅಂತ ಅಂದ್ಕೊಂಡು ಅದನ್ನು ಕುಡಿದು ಮನಸ್ಸಿಗೆ ನೆಮ್ಮದಿ ಮಾಡ್ಕೊಂಡು ಹೊರಟೆ ಮನೆಗೆ. ಫೈನಲಿ ಐ ಆಮ್ ಬ್ಯಾಕ್ ಹೋಮ್. ಇವತ್ತು ಕಂಪ್ಲೀಟಾಗಿ ನಿನ್ನೆ ನೈಟಿಂದ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಇವತ್ತಿನ ಔಟ್ಫಿಟ್ ಆಗಿತ್ತು ಟೆಂಪಲ್ಗೆ.
ನಾಳೆಯಿಂದ ನನ್ನ ವರ್ಕೌಟ್ ವಿಡಿಯೋಸ್ ಆಗಿರಲಿ ಅಥವಾ ಫುಡ್ ವಿಡಿಯೋಸ್ ಆಗಿರಲಿ ಎಲ್ಲಾನು ಬರುತ್ತೆ. ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಓಕೆನಾ? ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.